गुढीपाडवा रामनवमीला हलाल केलेल्या वस्तू खरेदी करू नका। मुस्लिम समाजाकडून विक्री होणाऱ्या वस्तूंवर बंदी घालावी। प्रमोद मुतालिक। भारतीय संस्कृतीत हिंदू सणाला अत्यंत महत्त्व आहे। त्यामुळे येणाऱ्या गुढीपाडवा आणि रामनवमी या सणांना हलाल केलेल्या कोणत्याही वस्तू खरेदी करू नयेत। मुस्लिम समाज हलाल करून विकणाऱ्या वस्तूंवर हिंदू बांधवांनी बंदी घालावी, अशी मागणी श्रीराम सेनेचे राष्ट्रीय अध्यक्ष प्रमोद मुतालिक यांनी केलं। निपाणी शासकीय विश्रामधामात आयोजित पत्रकार परिषदेत ते बोलत होते। ಯಾರು ದೇವಸ್ಥಾನವನ್ನ ಭಗ್ನ ಮಾಡುವಂತವರಿದ್ದಾರೆ, ಅಂಥವರ ಜೊತೆಗೆ ವ್ಯಾಪಾರವನ್ನ ಮಾಡಬಾರದು। ಹೂವು, ಹಣ್ಣು, ತರಕಾರಿ ಈ ವಸ್ತುಗಳ ಮೇಲೆ ಉಗುಳುತ್ತಾರೆ, ಮೂತ್ರ ಮಾಡ್ತಾರೆ। ಸೊ ಇಂಥವರ ಜೊತೆಗೆ ವ್ಯಾಪಾರ ಮಾಡಬೇಡಿ ಅಂತನ್ನುವಂಥದ್ದು ನಾನು ಹಿಂದೂಗಳಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ। ಲವ್ ಜಿಹಾದ್ ಈ ಪ್ರೇಮ ಪ್ರೀತಿಯ ಹೆಸರಿನಲ್ಲಿ ಮೋಸ ಮಾಡಿ, ಮತಾಂತರ ಮಾಡಿ, ಅವರನ್ನ ಕುಲಗೆಡಿಸುವಂಥ ಒಂದು ವ್ಯವಸ್ಥೆ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂತಹ ಮುಸ್ಲಿಂ ಗೂಂಡಾಗಳ ಜೊತೆಗೆ ವ್ಯಾಪಾರ ವ್ಯವಹಾರವನ್ನು ಮಾಡಬೇಡಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ। ಇಡೀ ದೇಶದಲ್ಲಿ ವಕ್ಫ್ ಹೆಸರಿನಲ್ಲಿ ರೈತರನ್ನ ಲೂಟಿ ಮಾಡ್ತಾ ಇರುವಂಥ ಈ ಯಾರ್ಯಾರಿದ್ದಾರೆ ಅವರ ಜೊತೆಗೆ ವ್ಯಾಪಾರ ವ್ಯವಹಾರವನ್ನ ಮಾಡಬಾರ್ದು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ। ಸೊ ಟೋಟಲ್ ಹಿಂದೂಗಳ ಯುಗಾದಿ ಮತ್ತು ರಾಮನವಮಿ ಶಾಸ್ತ್ರೋಕ್ತ ಇದೆ, ವೈಜ್ಞಾನಿಕವಾಗಿದೆ। ಸೊ ಹಲಾಲ್ ಇದು ಅವೈಜ್ಞಾನಿಕ। ಹಲಾಲ್ ಇಸ್ಲಾಮಿಕ್ ಸಂಬಂಧಪಟ್ಟದ್ದು, ನಮಗೇನು ಸಂಬಂಧ ಅಲ್ಲ ಅದು। ಇಸ್ಲಾಂ ಮಾತ್ರ ಅದನ್ನು ಅನುಸರಿಸ್ತೇ। ನಾನು ಹಲಾಲ್ ವಿರೋಧಿ ಅಲ್ಲ, ನಮಗೆ ಬೇಡ ಅದು। ನಮ್ಮ ಮೇಲೆ ಯಾಕೆ ಹಾಕ್ತಾ ಇದ್ರಿ? ಹಿಂದೂಗಳ ಮೇಲೆ ಯಾಕೆ ಹಾಕ್ತಾ ಇದ್ರಿ? ಹಿಂದೂಗಳನ್ನ ಇವತ್ತು ಹಲಾಲ್ ಮೂಲಕ ಇಸ್ಲಾಮಿನ ಕೆಟ್ಟ ಪರಂಪರೆಯನ್ನ ಯಾಕೆ ಹಾಕ್ತಾ ಇದ್ರಿ? ಸೊ ಆ ಹಿನ್ನೆಲೆಯಲ್ಲಿ ಶುದ್ಧವಾದಂಥ, ಶಾಸ್ತ್ರೋಕ್ತವಾದಂಥ, ವೈಜ್ಞಾನಿಕವಾದಂಥ ಯುಗಾದಿ ಹೊಸ ವರ್ಷವನ್ನ ಆಚರಣೆ ಮಾಡಬೇಕು ಅನ್ನುವಂಥದ್ದು ನಾನು ನಮ್ಮ ಹಿಂದೂ ಸಮಾಜಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ। ನೀವು ಹಲಾಲದ ಸಂಬಂಧಪಟ್ಟಾಗಿ ದೇವಸ್ಥಾನವನ್ನ ಭಗ್ನ ಮಾಡುವಂಥವ್ರ ಜೊತೆಗೆ, ಗೋಹಂತಕ ಗೋಭಕ್ಷಕರ ಜೊತೆಗೆ ಏನಾದರೂ ನೀವು ವ್ಯಾಪಾರ ವ್ಯವಹಾರವನ್ನ ಮಾಡಿದರೆ ದೇಶದ್ರೋಹಿಗಳಾಗ್ತೀರಿ, ಧರ್ಮದ್ರೋಹಿಗಳಾಗ್ತೀರಿ, ಶಾಸ್ತ್ರದ್ರೋಹಿಗಳಾಗ್ತೀರಿ ಅಂತನ್ನುವಂಥದ್ದು ನಾನು ಹಿಂದೂಗಳಿಗೆ ನೇರವಾಗಿ ಹೇಳ್ತಾ ಇದ್ದೀನಿ। ಸೊ ಇದರಲ್ಲಿ ಕಟ್ಟುನಿಟ್ಟಾಗಿ ಹಲಾಲ ಮುಕ್ತ ಹೊಸ ವರ್ಷದ ಯುಗಾದಿ ಮತ್ತು ರಾಮನವಮಿಯನ್ನು ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ನಾನು हिंदूಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ। ताज्या बातम्यांसाठी महान करेला सबस्क्राइब करा आणि बेल आयकॉनला क्लिक करा।